Very good morning dear students, welcome back to my channel. In this video, I am going to start the new lesson in Indian economy, that is poverty. This lesson is very important for you for the sake of examination. Okay, so what is poverty? How we can define that poverty? So poverty is a situation in which a section of the people in a country, they are unable to fulfill their basic needs. Okay, poverty another, it is a situation. On this situation, a section of the people in a country, they are unable to fulfill the basic needs. Our basic needs na fulfill ಮಾಡ್ಕೊಳ್ಳೋಕೆ ಆಗದೇ ಇರೋ ಒಂದು ಸಿಚುಯೇಷನ್ ನ poverty ಅಂತ ಹೇಳ್ತೀವಿ. So ಏನೇನು basic needs? Food, shelter, clothing and personal hygiene ಆಗಿರಬಹುದು and illiteracy. So ಇದೆಲ್ಲದನ್ನು fulfill ಮಾಡ್ಕೊಳ್ಳೋಕೆ ಆಗದೇ ಇರುವಂತ ಒಂದು ಸಿಚುಯೇಷನ್ ನ ನಾವು ಪಾವರ್ಟಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನಾವು ದ ಫೀಚರ್ಸ್ ಆಫ್ ಪಾವರ್ಟಿ ಮೀನಿಂಗ್ ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಹೌ ವಿ ಕ್ಯಾನ್ ಡಿಫೈನ್ ಪಾವರ್ಟಿ? Poverty is a situation in which a section of the people in a country, they are unable to fulfill the basic needs. ಅವರ basic needs ನ fulfill ಮಾಡ್ಕೊಳ್ಳೋಕೆ ಆಗದೇ ಇರುವಂತ ಒಂದು ಸಿಚುಯೇಷನ್ ಪಾವರ್ಟಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ now the features of poorest people. The features of poorest households. The first feature is they do not have even huts to live. Or either first feature, they do not have even huts to live. Or ಇದಕ್ಕೆ ಹಟ್ಸ್ ಅಂದ್ರೆ ಗುಡಿಸಲುಗಳು ಸಹ ಇಲ್ಲದೆ ಇರುವಂತ ಸಿಚುಯೇಷನ್ ಅಲ್ಲಿ ಇರ್ತಾರೆ. ಯಾರು? ದ ಪೂರ್ ಅಲ್ಲ ನಾನು ಮಾತಾಡ್ತಿರೋದು, ಪೂರೆಸ್ಟ್ ಹೌಸ್ ಹೋಲ್ಡ್ಸ್. ಓಕೆ, ದೇ ಡು ನಾಟ್ ಹ್ಯಾವ್ ಇವನ್ ಹಟ್ಸ್ ಟು ಲೀವ್ ಅಂಡ್ ಎಲ್ಲೋ ರೋಡ್ ಸೈಡ್ ಅಲ್ಲೋ ಇನ್ನೆಲ್ಲೋ ಪಾಪ ಮಲ್ಕೊಂಡು ಅವರ ಜೀವನನ ಅವ್ರು ಕಳೀತಾ ಇರ್ತಾರೆ. ದೆನ್ ಸೆಕೆಂಡ್ ಫೀಚರ್, ದೇ ಕಾಂಟ್ ಫುಲ್ಫಿಲ್ a square or 2 meals a day. ಒಂದು ದಿನಕ್ಕೆ 3 ಹೊತ್ತಿನ ಊಟ ಅಲ್ಲ, ದೇ ಕ್ಯಾನ್ ನಾಟ್ ಫುಲ್ಫಿಲ್ ದ 2 meals. 2 ಹೊತ್ತಿನ ಊಟನೂ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಗದೆ ಇರುವಂತ ಸಿಚುಯೇಷನ್ ಅಲ್ಲಿ ದೇ ಆರ್ ಸಫರಿಂಗ್. ಯಾರು? ದ ಪೂರೆಸ್ಟ್ ಪೀಪಲ್. ಓಕೆ, ಸೊ ದ ಫಸ್ಟ್ ಫೀಚರ್ ಏನ್ ಹೇಳ್ದು, ದೇ ಡು ನಾಟ್ ಹ್ಯಾವ್ ಈವನ್ ಹಟ್ಸ್ ಟು ಲಿವ್. ಅವ್ರ ಬದುಕಕ್ಕೆ ಒಂದು ಗುಡಿಸಲುಗಳು ಇರಲ್ಲ. ಅಂಡ್ ಸೆಕೆಂಡ್ ಫೀಚರ್, ದೇ ಕೆನ್ ನಾಟ್ ಫುಲ್ಫಿಲ್ ದ 2 meals a day. ಒಂದು ದಿನಕ್ಕೆ 2 ಹೊತ್ತಿನ ಊಟನೂ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಗದೆ ಇರುವಂತ ಸಿಚುಯೇಷನ್ ಅಲ್ಲಿ ಇರ್ತಾರೆ. ಅಂಡ್ ದ ಥರ್ಡ್ ಒನ್, ದೇ ಆರ್ ಸಫರಿಂಗ್ ಫ್ರಮ್ starvation. They are suffering from starvation, hunger, malnutrition, ill health. Okay, so starvation go hunger go ಏನು ಡಿಫರೆನ್ಸ್? ಸೊ ಈಗ ನೀನು ಇವತ್ತು ಒಂದಿನ ಊಟ ಮಾಡಿಲ್ಲ ಅಂದಾಗ, ದಟ್ ಈಸ್ ಅಥವಾ ಒಂದು ಹೊತ್ತಿನ ಊಟ ಮಾಡಿಲ್ಲ ಅಂದಾಗ ವಿ ಕ್ಯಾನ್ ಸೇ ದಟ್ ಇಟ್ಸ್ ಆನ್ ಹಂಗರ್ ಅಂತ, ಹೌದಾ? ಸೊ ಸ್ಟಾರ್ವೇಷನ್ ಕಂಟಿನ್ಯೂಸ್ ಆಗಿ 2 to 3 days ಊಟ ಮಾಡದೇ ಇರೋಂಥ ಒಂದು ಸಿಚುಯೇಷನ್ ಇರುತ್ತಲ್ವ, ಅದನ್ನ ನಾವು ಸ್ಟಾರ್ವೇಷನ್ ಅಂತ ಹೇಳ್ತೀವಿ. ಇಟ್ಸ್ ಟೂ ಡಿಫಿಕಲ್ಟ್ ಟು ಇಮ್ಯಾಜಿನ್ ಆಲ್ಸೋ, ಹೌದಾ? ನಾವು ಒಂದು ಹೊತ್ತಿನ ಊಟ ಬಿದ್ರೇನೆ ಎಷ್ಟೋ ಪ್ರಪಂಚ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿರ್ತೀವಿ ಅಂದಾಗ, ಸೊ ಹೌ ದ ಪೀಪಲ್ ಕ್ಯಾನ್ ಲೀವ್? ಸೊ ಸ್ಟಾರ್ವೇಷನ್, ಹಂಗರ್, ಮಾಲ್ ನ್ಯೂಟ್ರಿಷನ್, ಸೊ ಇದೆಲ್ಲಾನು ಫೀಚರ್ಸ್ ಆಗಿರುತ್ತೆ ಯಾರ್ದು? ಪೂರೆಸ್ಟ್ ಪೀಪಲ್. ಓಕೆ, ಅಂಡ್ ದೇ ಆರ್ ನಾಟ್ ಹ್ಯಾವ್ ಸೇಫ್ ಡ್ರಿಂಕಿಂಗ್ ವಾಟರ್. They do not have safe drinking water. ನಮಗೆ ಆರ್ಒ ಫಿಲ್ಟರ್ಸ್ ಇಂದ ಬರುವಂತ ನೀರೇ ಬೇಕು, ಬೇರೆ ಎಲ್ಲಾದ್ರೂ ಕುಡಿದ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಕೋಲ್ಡ್ ಆಗ್ಬಿಡುತ್ತೆ, ಈ ತರ ಎಲ್ಲ ಥಿಂಕ್ ಮಾಡೋವಾಗ ಪಾಪ ದ ಪೂರ್ ಪೀಪಲ್ ಇವನ್ ದೇ ಡು ನಾಟ್ ಹ್ಯಾವ್ ಸೇಫ್ ಡ್ರಿಂಕಿಂಗ್ ವಾಟರ್. ಎಲ್ಲೋ ಕಾಲುವೆಲಿ ಹೋಗ್ತಿರುತ್ತೆ, ಎಲ್ಲೋ ಕೆರೆಯಲ್ಲಿ ಇರುತ್ತೆ, ಆ ತರದ ನೀರೆಲ್ಲ ದ ಯುಟಿಲೈಸ್ ಫಾರ್ ದಿ ಟು ಕ್ವೆಂಚ್ ದ ಥರ್ಸ್ಟ್, ಹೌದಾ? ಅವರ ಒಂದು ಥರ್ಸ್ಟಿನ ಕ್ವೆಂಚ್ ಮಾಡ್ಕೊಳ್ಳೋಕೆ ಅವ್ರು ಯಾವುದೋ ಒಂದು ವಾಟರ್ನ ಕುಡಿದು ಜೀವನ ನಡೆಸ್ತಿರ್ತಾರೆ. ಅಂಡ್ the women at the time of pregnancy in the poorest households, so they can't take care about themselves. So ಅವರೇ ಅವ್ರ ಬಗ್ಗೆ ಕೇರ್ ತಗೊಳಕ್ ಆಗಿಲ್ಲ ಅಂದಾಗ, so the next born babies usually they face the ill health issues. ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಾ ಹೋಗ್ತಿರ್ತಾರೆ on the poorest ಸಿಚುಯೇಷನ್ ಅಲ್ಲಿ. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಇಲ್ಲಿ ಇದರ ಜೊತೆಗೆ ಮಾಲ್ ನ್ಯೂಟ್ರಿಷಿಯಸ್ ಆಗಿರ್ಬೋದು, ಇಲ್ ಹೆಲ್ತ್ ಆಗಿರ್ಬೋದು, ಡಿಸೆಬಿಲಿಟಿ, ಈ ಮೂರು ಸೇರ್ಕೊಂಡು ಈ ಪೂರ್ ಪೀಪಲ್ ನ ಫಿಸಿಕಲಿ ವೀಕ್ ಮಾಡ್ಬಿಡುತ್ತೆ. ಯಾವ್ಯಾವುದು? ಮಾಲ್ ನ್ಯೂಟ್ರಿಷಿಯಸ್, ಇಲ್ ಹೆಲ್ತ್ ಅಂಡ್ ಡಿಸೆಬಿಲಿಟಿ. ಸೊ 3 ಕಾನ್ಸೆಪ್ಟ್ ಸೇರಿ, ಸೊ ದಿಸ್ 3 ಕಾನ್ಸೆಪ್ಟ್ಸ್ ವಿಲ್ ಮೇಕ್ ದ ಪೂರ್ ಪೀಪಲ್ ಫಿಸಿಕಲಿ ವೀಕ್. ಅವರನ್ನ ಫಿಸಿಕಲಿ ಆಗಿ ವೀಕ್ ಮಾಡ್ತಾ ಹೋಗುತ್ತೆ ಈ 3 ಕಾನ್ಸೆಪ್ಟ್ಸ್. ಓಕೆ, ನಾವು ಐಡೆಂಟಿಫಿಕೇಶನ್ ಆಫ್ ಪೂರ್, ಹೆಂಗೆ ನಾವು ಪೂರ್ ಪೀಪಲ್ ನ ಐಡೆಂಟಿಫೈ ಮಾಡಬೇಕು? ಇದು ಫೀಚರ್ಸ್ ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ? ಸೊ ಹೌ ವಿ ಕ್ಯಾನ್ ಐಡೆಂಟಿಫೈ ದ ಪೂರ್? ಸೊ ಹಿಯರ್
economists, they have started to identify the poor on the basis of occupation and ownership of assets. Poor are identified on the basis of occupation and ಓನರ್ಶಿಪ್ ಆಫ್ ಅಸೆಟ್. ಅವರು ಮಾಡುವಂಥ ಕೆಲಸ ಮತ್ತು ಅವ್ರ ಹತ್ರ ಇರುವಂಥ ಎಷ್ಟು ಅಸೆಟ್ಸ್ ಇದೆ ಆ ಅಸೆಟ್ಸ್ನ ಬೇಸ್ ಮೇಲೆ ವೆದರ್ ದ ಪೂರ್ ಆರ್ ನಾಟ್ ಅಂತ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೇಯ್ನ್ ಆಗಿ ಎಕನಾಮಿಕ್ಸ್ ದೇ ಹ್ಯಾವ್ ಕ್ಲಾಸಿಫೈಡ್ ಟೂ ವೇಸ್ ಅಲ್ಲಿ ಟೂ ಟೈಪ್ಸ್ ನ ಕ್ಲಾಸಿಫೈಡ್ ಮಾಡ್ತಾರೆ. ದಟ್ ಈಸ್ ರೂರಲ್ ಪೂರ್ ಅಂಡ್ ಅರ್ಬನ್ ಪೂರ್. ರೂರಲ್ ಪೂರ್ ಅಂಡ್ ಅರ್ಬನ್ ಪೂರ್. ಸೊ here the rural poor mainly landless laborers. Okay, so rural poor usually they are landless laborer. ಅಂದ್ರೆ ಅವ್ರ ಹತ್ರ ಹಳ್ಳಿಲಿ ಅವ್ರ ಹತ್ರ ಯಾವುದು ಜಮೀನು ಇಲ್ಲದೆ ಅಂಡ್ ಇದ್ರೂ ಅದು ವೆರಿ ತುಂಬಾ ಕಮ್ಮಿ ಇರುವಂತ ಲ್ಯಾಂಡ್ ಹೋಲ್ಡಿಂಗ್ಸ್ ಇರುತ್ತೆ ಅಂಡ್ ದೇ ಯೂಶಲಿ ವರ್ಕ್ ಆನ್ ಅದರ್ಸ್ ಲ್ಯಾಂಡ್. ಸೊ ಬೇರೆಯವರ ಲ್ಯಾಂಡ್ ಅಲ್ಲಿ ಹೋಗಿ ಕೆಲಸ ಮಾಡುವಂತವ್ರನ್ನ ನಾವೇನಂತ ಹೇಳ್ತೀವಿ, ರೂರಲ್ ಪೂರ್. ಓಕೆ, ಸೊ ರೂರಲ್ ಪೂರ್ ಯೂಶಲಿ ಏನಾಗಿರ್ತಾರೆ, ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರ್ಸ್ ಆಗಿರ್ತಾರೆ. ರೂರಲ್ ಪೂರ್ ಯೂಶಲಿ ದೇ ಆರ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರ್ಸ್ ಅಂಡ್ ದೇ ಯೂಶಲಿ ವರ್ಕ್ ಆನ್ ದಿ ಲ್ಯಾಂಡ್ಸ್ ಆಫ್ ಅದರ್ಸ್. ಬೇರೆಯವರ ಲ್ಯಾಂಡ್ ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಹತ್ರ ಇರುವಂತ ಲ್ಯಾಂಡ್ ಇದ್ರೂ ಇಟ್ಸ್ ವೆರಿ ಫ್ಯೂ ಆಗಿರುವಂಥದ್ದು. ಓಕೆ, ತುಂಬಾ ಕಮ್ಮಿ ಇರುವಂತದ್ದು ಸಿಚುಯೇಷನ್ ಅಲ್ಲಿ ಇರ್ತಾರೆ ಯಾರು, ರೂರಲ್ ಪೂರ್. ಅಂಡ್ ದಿಸ್ ಅರ್ಬನ್ ಪೂರ್ ಅಂತ ಏನ್ ಹೇಳ್ತಿದೀವಿ, ಈ ಅರ್ಬನ್ ಪೂರ್ ಯೂಶಲಿ ದೇ ಆರ್ ಮೈಗ್ರೇಟೆಡ್ ಫ್ರಮ್ ರೂರಲ್ ಏರಿಯಾಸ್. ಸೊ ರೂರಲ್ ಏರಿಯಾಸ್ ಇಂದ ಮೈಗ್ರೇಟ್ ಆಗಿರುವಂತವ್ರನ್ನ ನಾವು ಅರ್ಬನ್ ಪೂರ್ ಅಂತ ಹೇಳ್ತೀವಿ. ಏನಕ್ಕೋಸ್ಕರ ಮೈಗ್ರೇಟ್ ಅಂದ್ರೆ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ. ಸೊ ವೈ ದಟ್ ರೂರಲ್ ಪೂರ್ ಯೂಶಲಿ ಮೈಗ್ರೇಟ್ ಟು ಅರ್ಬನ್ ಏರಿಯಾಸ್ ಇನ್ ಸರ್ಚ್ ಆಫ್ ಜಾಬ್. ಓಕೆ, ಸೊ ಜಾಬ್ಗೋಸ್ಕರ ದೇ ಆರ್ ಮೈಗ್ರೇಟಿಂಗ್ ಫ್ರಮ್ ರೂರಲ್ ಏರಿಯಾಸ್ ಟು ಅರ್ಬನ್ ಏರಿಯಾಸ್. ಹೌದಾ? So this urban poor usually migrated from rural areas and usually this urban poor they are ready to do multiple jobs. ಸೊ ಎಷ್ಟೊಂದು ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ರೋಡ್ ಸೈಡ್ ವೆಂಡರ್ಸ್ ಆಗಿರ್ಬೋದು, ಆಮೇಲೆ ಸ್ಟ್ರೀಟ್ ವೆಂಡರ್ಸ್ ಆಗಿರ್ಬೋದು, ದೆನ್ ಬೇರೆ ಇನ್ಯಾವುದೋ ಸರ್ವಿಸ್ ಮಾಡುವಂಥವ್ರು ಆಗಿರ್ಬೋದು. ಇದೆಲ್ಲರೂ ಎಲ್ಲಿ ಬರುತ್ತೆ, ಇಟ್ಸ್ ಆಲ್ ಇನ್ ಅರ್ಬನ್ ಪೂರಲ್ಲಿ ಬರುತ್ತೆ. ಒಂದು ಯಾವ ಕೆಲಸ ಸಿಕ್ಕಿದ್ರೆ ಇವತ್ತು ಏನು ಕೆಲಸ ಸಿಗುತ್ತಾ, ಓಕೆ ಇವತ್ತು ಮರ ಹೊಡಿಯೋ ಕೆಲಸನ, ಓಕೆ ಐ ಆಮ್ ರೆಡಿ ಟು ಡೂ. ದೆನ್ ಇವತ್ತು ಇನ್ನೇನೋ ಸೇಲ್ ಮಾಡಬೇಕಾ, ಓಕೆ ಐ ಆಮ್ ರೆಡಿ ಟು ಡೂ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅರ್ಬನ್ ಪೂರ್ ಇರ್ತಾರೆ. ಬಿಕಾಸ್ ದೇ ಹ್ಯಾವ್ ಟು ಫುಲ್ಫಿಲ್ ದ ನೀಡ್ಸ್. ಅವತ್ತಿನ ದಿನದ ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಒಂದು ಸಿಚುಯೇಷನ್ ಇರ್ತಾರೆ ಯಾರು, ಅರ್ಬನ್ ಪೂರ್. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ನಾವು ದ ನೆಕ್ಸ್ಟ್ ಒನ್ ಇನ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ. ಓಕೆ, ಪ್ರೀ ಇಂಡಿಪೆಂಡೆಂಟ್ ಅಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಬರೋದಕ್ಕೆ ಮುಂಚೆ ದಾದಾಬಾಯಿ ನವರೋಜಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಟ್ರೈ ಟು ಎಸ್ಟಿಮೇಟ್ poverty in India. Okay, who? Dadabhai Navroji was the first person who tried to estimate poverty in India before the independence, and after the independence many economists they have attempted to calculate the poverty. So on the basis of that, so ಇಲ್ಲಿ ಅವರು ಹೇಳುವಂತದ್ದು ಪಾವರ್ಟಿನ ಯೂಶಲಿ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಟೂ ಕ್ಯಾಟಗರೀಸ್ ನ ಮಾಡ್ತಾ ಇದ್ದಾರೆ. ಅದು ಪೂರ್ ಅಂಡ್ ನಾನ್ ಪೂರ್. ಪೂರ್ ಅಂಡ್ ನಾನ್ ಪೂರ್. ಸೊ ಇದು ನಮ್ಮ ಪ್ರೀ ಇಂಡಿಪೆಂಡೆಂಟ್ ಬಂದ್ಮೇಲೆ ಎಕನಾಮಿಕ್ಸ್ ಡಿವೈಡ್ ಮಾಡಿರುವಂತದ್ದು ಪೂರ್ ಅಂಡ್ ನಾನ್ ಪೂರ್. ಸೊ ಪೂರ್, ಹೌ ವಿ ಕ್ಯಾನ್ ಡಿಫೈನ್ ದಟ್ ಪೂರ್? ಸೊ ಈ ಪೂರ್ ಅಲ್ಲಿ ಯಾವಾಗೂ ದೇ ಕ್ಯಾನ್ ನಾಟ್ ಫುಲ್ಫಿಲ್ ದ ನೀಡ್ಸ್, ಅವರ ಒಂದು ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗದೆ ಇರುವಂತ ಒಂದು ಸಿಚುಯೇಷನ್ ಅಲ್ಲಿ ಇರೋರ್ನ ಪೂರ್ ಅಂತ ಹೇಳ್ತೀವಿ. ಸೊ ಈ ಪೂರ್ ಅಂತ ಬಂದಾಗ ಇದರಲ್ಲಿ ತ್ರೀ ಟೈಪ್ಸ್ ನ ನೋಡ್ತೀವಿ. and the poor we can classify it again into three types, that is absolute poor, and second one is very poor, and the third one is poor. So these are the categories of poor. Yavadu absolute poor, very poor and poor. And non poor alli iruvantavu usually middle class, then upper class, a richer section, then the next one is very rich. ಹೌದಾ? ಸೊ ಇವರು ನಾನ್ ಪೂರ್ ಅಲ್ಲಿ ಬರ್ತಾರೆ. ಓಕೆ, ಸೊ ಎಕನಾಮಿಸ್ಟ್ ಅವರು ಫಾರ್ ದಿ ಸೇಕ್ ಆಫ್ ಸ್ಟಡಿಗೋಸ್ಕರ ಕ್ಲಾಸಿಫೈ ಮಾಡಿದ್ದು ಟೂ, ಒಂದು ಪೂರ್ ಮತ್ತೆ ಇನ್ನೊಂದು ನಾನ್ ಪೂರ್. ಸೊ ಪೂರ್ ಅಲ್ಲಿ ಅಬ್ಸಲ್ಯೂಟ್ ಪೂರ್, ದೆನ್ ವೆರಿ ಪೂರ್ ಅಂಡ್ ಪೂರ್, ಅಂಡ್ ನಾನ್ ಪೂರ್ ಅಲ್ಲಿ ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್, ರಿಚ್, ವೆರಿ ರಿಚ್, ಈ ತರ ಕ್ಲಾಸಿಫೈಡ್ ಮಾಡ್ತಾ ಹೋದ್ರು. ನಾವು ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಟೈಪ್ಸ್ ಆಫ್ ಪೂರ್.
ಆ ಕ್ಯಾಟಗರೀಸ್ ಆಫ್ ಪೋರ್. ಇದು ಜಸ್ಟ್ ಇನ್ಫಾರ್ಮೇಶನ್ ಸೇಕಿಂದ ಹೇಳಿದೆ ನಿಮಗೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇರುವಂತದ್ದು ಇದು ಯಾವುದು, ದ ಟೈಪ್ಸ್ ಆಫ್ ಪೋರ್ ಆರ್ ದ ಕ್ಯಾಟಗರೀಸ್ ಆಫ್ ಪೋರ್. ಸೊ ಇಲ್ಲಿ ಮೈನ್ ಆಗಿ 3 ಟೈಪ್ಸ್ ನೋಡ್ತೀವಿ. ದಟ್ ಈಸ್ ಫಸ್ಟ್ ಒನ್ ಈಸ್ ಕ್ರಾನಿಕ್ ಪೋರ್, second one transient poor, and the third one is never poor or non poor. So these are the main 3 categories of poor. Yavyadu chronic poor, transient poor, never poor or non poor. So these are the 3 categories of poor. Okay, so ನಿಮಗೆ ಎಕ್ಸಾಂಪಲ್ ಕೇಳುವಂಥದ್ದು ಇದನ್ನೇ. ಸೊ chronic poor, transient poor and non poor or never poor. Now the first one is chronic poor. So a chronic poor ಅಲ್ಲಿ again it can be classified into 2 types, that is always poor and usually poor. So the chronic poor again it can be classified into 2 ways, that is always poor and usually poor. So always poor ಅಂತ ಬಂದಾಗ they are poor forever, ಯಾವತ್ತಿಗೂ ಅವರು ಪೂರ್ ಆಗಿ ಇರುವಂತ ಒಂದು ಸಿಚುಯೇಷನ್ ಅಲ್ಲಿ ಇದ್ರೆ that's what we call always poor. ಅಂದ್ರೆ ಅವ್ರು ಹುಡ್ದಾಗಿಂದ ಸಾಯೋವರೆಗೂ if you are in poor situation then to him you are termed as always poor. Usually poor ಅಂದಾಗ ಅವ್ರಿಗೆ ಯೂಶುವಲ್ ಆಗಿ ಪೂರ್ ಆಗಿರ್ತಾರೆ, ಬಟ್ ಸಮ್ ಟೈಮ್ಸ್ ಯಾವಾಗಾದ್ರೂ ಅವ್ರ ಹತ್ರ ಸ್ವಲ್ಪ ಮನಿ ಇರ್ಬೋದು. ಓಕೆ, ಈ ರೋಡ್ ಸೈಡ್ ವೆಂಡರ್ಸ್ ಏನೇ ಇರ್ಬೋದು, ಇವಾಗ ಹಬ್ಬದ ಸೀಸನ್ ಅಂತ ಬಂದಾಗ ಯಾರು ಹೂ ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗ್ಬೋದು. ಓಕೆ, ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಅವ್ರಿಗೆ ಇನ್ಕಮ್ ಅಂದ್ರೆ ಅವ್ರನ್ನ ಯೂಶಲಿ ಪೂರ್ ಅಂದ್ರೆ 90% ದೇ ಆರ್ ಪೂರ್ ಬಟ್ ಸಮ್ ಟೈಮ್. ಓಕೆ, ಸೊ ಅವಾಗ ಏನಾಗ್ಬಿಡ್ತಾರೆ, ಒಂದು 10% ಇನ್ಕಮ್ ಅಂದಾಗ ಅವರು ಯೂಶಲಿ ಪೂರ್ ಆಗ್ತಾ ಹೋಗ್ತಾರೆ. ಇದು ಯಾವ್ದ್ರಲ್ಲಿರುವಂತ ಟೈಪ್ಸ್ ಕ್ರಾನಿಕ್ ಪೂರ್ ಅಲ್ಲಿ. ಕ್ರಾನಿಕ್ ಪೂರ್ನ ಅಗೇನ್ ವಿ ಆರ್ ಕ್ಲಾಸಿಫೈಡ್ ಇಂಟು 2 types, ದಟ್ ಈಸ್ ಆಲ್ವೇಸ್ ಪೂರ್ ಅಂಡ್ ಯೂಶಲಿ ಪೂರ್. ಆಲ್ವೇಸ್ ಪೂರ್ is poor forever, ಯಾವತ್ತಿಗೂ ಪೂರ್ ಆಗಿ ಇರುವಂತ ಒಂದು ಪರ್ಸನ್. ದೆನ್ ಯೂಶಲಿ ಪೂರ್, ಯೂಶಲಿ ಇಸ್ ಎ ಪೂರ್ ಬಟ್ ಯಾವಾಗೋ ಡ್ಯೂ ಟು ದ ಗುಡ್ ಲಕ್ ಇರೋವಾಗ ಕೆಲವೊಂದು ಟೈಮಲ್ಲಿ ಅವ್ರ ಹತ್ರ ಸ್ವಲ್ಪ ಮನಿ ಬಂದು ಸ್ಟೋರ್ ಆಗುತ್ತೆ. ದಟ್ಸ್ ವಾಟ್ ವಿ ಕಾಲ್ ಯೂಶಲಿ ಪೂರ್. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ನೌ ದ ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸೈಂಟ್ ಪೂರ್. ಏನಿದು transient poor? How we can define this transient poor? So this transient poor can also classified into 2 types. ಇದನ್ನು ನಾವು 2 types ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು churning poor and occasionally poor. Churning poor and occasionally poor, these are the 2 types of transient poor. So transient poor ಅಲ್ಲಿ ಇರುವಂತ 2 types ಯಾವುದು? Churning poor and occasionally poor. So how we can define that churning poor? So usually the churning poor usually move in and out of the poverty line. ಕೆಲವೊಂದ್ಸರಿ ಇಲ್ಲಿ ಇರ್ತಾರೆ, ಕೆಲವೊಂದ್ಸರಿ ಇಲ್ಲಿ ಬಿದ್ದೋಗ್ತಾರೆ, ಮತ್ತೆ ಕೆಲವೊಂದ್ಸರಿ ಮೇಲೆ ಹೋಗ್ತಾರೆ, ಕೆಲವೊಂದ್ಸರಿ ಕೆಳಗಡೆ ಬರ್ತಾರೆ. ಓಕೆ, ಯೂಶಲಿ ದ ಮೂವಿಂಗ್. ಈ ಒಂದು ಪಾವರ್ಟಿ ಲೈನ್ ಅಂತ ತಗೊಂಡ್ರೆ ಈ ಪಾವರ್ಟಿ ಲೈನ್ ಇಂದ ಯೂಶಲಿ ಅಪ್ ಅಂಡ್ ಡೌನ್ ಆಗ್ತಿರೋಂಥವ್ರು. ಯೂಶಲಿ ದ ಚರ್ನಿಂಗ್ ಪೂರ್ ಮೂವ್ ಇನ್ ಅಂಡ್ ಔಟ್ ಆಫ್ ದಿ ಪಾವರ್ಟಿ ಲೈನ್. ಪಾವರ್ಟಿ ಲೈನ್ ಇಂದ ಮೇಲೆ ಮತ್ತೆ ಕೆಳಗೆ ಹೋರಾಡ್ತಿರೋಂಥವ್ರನ್ನ ಚರ್ನಿಂಗ್ ಪೂರ್ ಅಂತ ಹೇಳ್ತೀವಿ. ಸೊ ಹೌ ವಿ ಕ್ಯಾನ್ ಡಿಫೈನ್ ದ ಚರ್ನಿಂಗ್ ಪೂರ್? ದ ಪೀಪಲ್ ಯೂಶಲಿ ಮೂವ್ ಇನ್ ಅಂಡ್ ಔಟ್ ಆಫ್ ದಿ ಪಾವರ್ಟಿ ಲೈನ್. ಪಾವರ್ಟಿ ಲೈನ್ ಇಂದ ಯೂಶಲಿ ಮೇಲೆ ಕೆಳಗೆ ಓಡಾಡ್ತಿದ್ರೆ ಅವ್ರನ್ನ ಏನಂತ ಹೇಳ್ತೀವಿ? ಚರ್ನಿಂಗ್ ಪೂರ್. ದೆನ್ ನೌ ದ ನೆಕ್ಸ್ಟ್ ಒನ್ ಈಸ್ ಅಕೇಶನಲಿ ಪೂರ್. ಸೊ ಯೂಶಲಿ ಈ ಅಕೇಶನಲಿ ಪೂರ್ ಅನ್ನೋರು ಯೂಶಲಿ ದೇ ಆರ್ ರಿಚ್. ಬಟ್ ಡ್ಯೂ ಟು ದ ಪ್ಯಾಚ್ ಆಫ್ ಬ್ಯಾಡ್ ಲಕ್ ದೇ ಬಿಕೇಮ್ ಪೂರ್. ಅವ್ರು ಯಾವಾಗೂ ರಿಚ್ ಆಗೇ ಇರ್ತಾರೆ, ಬಟ್ ಬ್ಯಾಡ್ ಲಕ್ ಅನ್ನೋ ಒಂದು ಪ್ಯಾಚ್ ಇಂದ ಕೆಲವೊಂದು ಟೈಮ್ ಪೂರ್ ಆಗ್ಬಿಡ್ತಾರೆ. ಈಗ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿರೋಂಥವ್ರು ದುಡ್ಡಿರೋದಕ್ಕೆ ದೇ ಆರ್ ಇನ್ವೆಸ್ಟೆಡ್ ಇನ್ ದ ಶೇರ್. ಯಾವಾಗ ಶೇರ್ ಮಾರ್ಕೆಟ್ ಕೆಳಗಡೆ ಬಿದ್ದೋಗುತ್ತೋ ದೆನ್ ಅವ್ರು ಏನಾಗುತ್ತೆ ಅಕೇಶನಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಫಾರ್ಮರ್ಸ್ನ ಕೊಡ್ಬೋದಲ್ವಾ ಚರ್ನಿಂಗ್ ಪೂರ್ಗೆ. ಸೊ ಅವ್ರಿಗೆ ಈ ಒಂದು ಟೈಮಲ್ಲಿ ಕ್ರಾಪ್ ಚೆನ್ನಾಗಿ ಬಂದಿದೆ, ಸೊ ಕ್ರಾಪ್ ಅವ್ರನ್ನ ಸೇಲ್ ಮಾಡಿದ್ರೆ ಅವ್ರ ಹತ್ರ ದುಡ್ಡಿರುತ್ತೆ. ದೆನ್ ನೆಕ್ಸ್ಟ್ ಸಮ್ಮರ್ ಸೀಸನ್ ಬಂದಾಗ ಇಲ್ಲಿ ಬಂದ್ಬಿಡ್ತಾರೆ. ಅಗೇನ್ ದೇ ಹ್ಯಾವ್ ಟು ವೇಟ್ ಟಿಲ್ ದ ವಿಂಟರ್, ಹೌದಲ್ವಾ? ಸೊ ಈ ತರ ಇನ್ ಅಂಡ್ ಔಟ್ ಆಗ್ತಿದ್ರೆ ಅವ್ರನ್ನ ಚರ್ನಿಂಗ್ ಪೂರ್ ಅಂತಾನು. ಅಕೇಶನಲಿ ಅಂತ ಬಂದಾಗ ಯಾವಾಗೋ ರಿಚ್ ಬಟ್ ಡ್ಯೂ ಟು ದ ಪ್ಯಾಚ್ ಆಫ್ ಬ್ಯಾಡ್ ಲಕ್ ಅವ್ರು ಏನಾಗ್ಬಿಡ್ತಾರೆ, ಪೂರ್ ಆಗ್ಬಿಡ್ತಾರೆ. ಓಕೆ, ಸೊ ವಿಜಯ್ ಮಲ್ಯ ಇಸ್ ಯೂಶಲಿ ರಿಚ್ ಬಟ್ ಯಾವತ್ತೋ ಒಂದು ಬ್ಯಾಡ್ ಲಕ್ ಇಂದ ಈ ಬಿಕೇಮ್ ಪೂರ್ ಅಂತ ನಾವು ಹೇಳಕ್ಕಾಗಲ್ಲ, ಬಿಕಾಸ್ ನಾವು ಆಲ್ಸೋ ಇಸ್ ಲೀಡಿಂಗ್ ಅ ಲಕ್ಸುರಿಯಸ್ ಲೈಫ್. ಬಟ್
ಅವ್ನೇನು ದುಡ್ಡು ಸಾಲ ತಗೊಂಡಿದ್ದ ಸಾಲನ ರಿಟರ್ನ್ ಮಾಡಲಿಲ್ಲ, ಅವಾಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಪೂರ್ ಪರ್ಸನ್ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ದೀಸ್ ಆರ್ ದ ಟೂ ಟೈಪ್ಸ್ ಇನ್ ಟ್ರಾನ್ಸೈಂಟ್ ಪೂರ್, ಯಾವ್ದು ಚರ್ನಿಂಗ್ ಪೂರ್ ಅಂಡ್ occasionally poor. Now the next one is never poor. ಸೊ ಹೆಂಗ್ ಡಿಫೈನ್ ಮಾಡೋದು ನೆವರ್ ಪೂರ್? ಅವ್ರು ಯಾವತ್ತಿಗೂ ಪೂರ್ ಅಲ್ವೇ ಅಲ್ಲ, ದೇ ಆರ್ ನಾಟ್ ಪೂರ್ ಫಾರ್ ಎವರ್. ಯಾವತ್ತಿಗೂ ಪೂರ್ ಆಗದೆ ಇರೋದನ್ನ ನಾವೇನಂತ ಹೇಳ್ತೀವಿ, ನೆವರ್ ಪೂರ್. ಬೆಸ್ಟ್ ಎಕ್ಸಾಂಪಲ್ ಪೊಲಿಟಿಷಿಯನ್ಸ್, ಹೌದಾ. ಆ ಜನರೇಷನ್ ಆಯಿತು, ನೆಕ್ಸ್ಟ್ ಜನರೇಷನ್, ಇನ್ನೊಂದು ನೆಕ್ಸ್ಟ್ ಜನರೇಷನ್ ಬಂದರು, ದೇ ಕ್ಯಾನ್ ಲೀಡ್ ಎ ವೆರಿ ಲಕ್ಸುರಿಯಸ್ ಲೈಫ್, ಹೌದಲ್ವಾ. ಅಂತ ಒಂದು ಸಿಚುಯೇಷನ್ ನಾವೇನಂತ ಹೇಳ್ತೀವಿ, ನೆವರ್ ಪೂರ್. ಸೊ ನೆವರ್ ಪೂರ್ ಅಂತ ಬಂದಾಗ ದೇ ನಾಟ್ ಪೂರ್ ಫಾರ್ ಎವರ್, ಯಾವತ್ತಿಗೂ ಪೂರ್ ಆಗದೆ ಇರೋ ಅಂತ ಒಂದು ಸಿಚುಯೇಷನ್ ಅಲ್ಲಿ ಇದ್ರೆ ಅವ್ರನ್ನ ನಾವೇನಂತ ಹೇಳ್ತೀವಿ, ನೆವರ್ ಪೂರ್ ಅಂತ ಹೇಳ್ತೀವಿ. ಓಕೆ, ಸೊ ಇವತ್ತು ನಾನು ಕವರ್ ಮಾಡಿದಂಥ ಕಾನ್ಸೆಪ್ಟ್ಸ್, ವಾಟ್ ಈಸ್ ಪಾವರ್ಟಿ, ಫೀಚರ್ಸ್ ಆಫ್ ಪೂರೆಸ್ಟ್ ಹೌಸ್ ಹೋಲ್ಡ್, ಯಾವುದು ಪೂರ್ ಪೀಪಲ್ನ ಫಿಸಿಕಲಿ ವೀಕ್ ಮಾಡುತ್ತೆ, ಆ್ಯಂಡ್ ಕ್ಯಾಟಗರೀಸ್ ಆಫ್ ಪಾವರ್ಟಿ. ಅದರಲ್ಲಿ ಮೇಯ್ನ್ ಆಗಿ ನೀವು ಸ್ಟಡಿ ಮಾಡಬೇಕಾಗಿರುವಂಥದ್ದು ಕ್ರಾನಿಕ್ ಪೋರ್, ಟ್ರಾನ್ಸೈಟ್ ಪೋರ್ ಆ್ಯಂಡ್ ನೆವರ್ ಪೋರ್. ಸೊ ಇದು ತುಂಬ ಫೋಕಸ್ ಮಾಡಬೇಕು. ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಪಾವರ್ಟಿ ಲೈನ್ ಆ್ಯಂಡ್ ವಾಟ್ ಆರ್ ದ ಕೋರ್ಸಸ್ ಫಾರ್ ದಿ ಪಾವರ್ಟಿ. ಓಕೆ, ಥ್ಯಾಂಕ್ ಯು, ಕೀಪ್ ವಾಚಿಂಗ್.